ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅವ್ಯವಹಾರ ಪ್ರಕರಣ, ಇಬ್ಬರು ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ. ನಿಗಮದ ಎಂಡಿ ಜೆಜೆ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್ ಅಮಾನತುಗೊಳಿಸಿ ಆದೇಶ ಹೊರಡಿಸಿದ ರಾಜ್ಯ ಸರ್ಕಾರ. ಪ್ರಕರಣವನ್ನು ಈಗಾಗಲೇ ಸಿಐಡಿಗೆ ವಹಿಸಿದೆ ಸರ್ಕಾರ. ಈಗ ಆರೋಪ ಹೊತ್ತ ಇಬ್ಬರು ಅಧಿಕಾರಿಗಳು ಅಮಾನತು. ನಮ್ಮ ಸರ್ಕಾರದ ಹಣ ದುರುಪಯೋಗ ಆಗೋದಕ್ಕೆ ಬಿಡಲ್ಲ, ಯಾರನ್ನೂ ರಕ್ಷಣೆ ಮಾಡಲ್ಲ ಅಂತ ಸಚಿವ ಬಿ ನಾಗೇಂದ್ರ ಹೇಳಿದ್ದಾರೆ. ಡೆತ್ ನೋಟ್ ಬರೆದಿಟ್ಟು ಆತ್ಮಹತ್ಯೆಗೆ ಶರಣಾಗಿದ್ರು ಚಂದ್ರಶೇಖರ್. ಆರೋಪ ಬಂದಿರುವ ಇಬ್ಬರು ಅಧಿಕಾರಿಗಳನ್ನ ಅಮಾನತು ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. 187 ಕೋಟಿ ಹಗರಣ. ನಿಗಮದ ಎಂಡಿ ಜೆಜೆ ಪದ್ಮನಾಭ, ಲೆಕ್ಕಾಧಿಕಾರಿ ಪರಶುರಾಮ್ ಅಮಾನತು. ಡೆತ್ ನೋಟ್ನಲ್ಲಿ ಹಲವು ಅಧಿಕಾರಿಗಳ ಹೆಸರು ಮೆನ್ಷನ್ ಮಾಡಿದ್ರು ಚಂದ್ರಶೇಖರ್. ಜೊತೆಗೆ ಸಚಿವರ ಮೌಖಿಕ ಆದೇಶ ಅಂತ ಕೂಡ ಮೆನ್ಷನ್ ಮಾಡಿದ್ರು. ಅದರಲ್ಲಿ 50 ಲಕ್ಷ ರೂಪಾಯಿಗಳ ಚೆಕ್ಕಿಗೆ ಚಂದ್ರಶೇಖರ್ ಸಹಿ ಹಾಕಿದ್ರು. ಅದೇ ಯಾಕೆ ಹೋಯ್ತು, ಯಾವ ಅಕೌಂಟಿಗೆ ಹೋಯ್ತು, ಎಲ್ಲಿ ಹೋಯ್ತು, ಅದರ ಬಗ್ಗೆ ಮೇಲಾಧಿಕಾರಿಗಳು ಕೂಡ ಕ್ಲಾರಿಟಿ ಕೊಟ್ಟಿರಲಿಲ್ಲ. ತನ್ನನ್ನ ಸಿಗಿಸ್ತಾರೆ ಇದರಲ್ಲಿ ಅಂತ ಆತಂಕಗೊಂಡ ಚಂದ್ರಶೇಖರ್ ಡೆತ್ ನೋಟ್ ಬರೆದಿಟ್ಟು ಹಲವು ಅಧಿಕಾರಿಗಳ ಹೆಸರನ್ನ ಅದರಲ್ಲಿ ಮೆನ್ಷನ್ ಮಾಡಿ ಆತ್ಮಹತ್ಯೆಗೆ ಶರಣಾದ್ರು. ಸಿಐಡಿ ಅಧಿಕಾರಿಗಳ ತಂಡ ಚಂದ್ರಶೇಖರ್ ಮನೆಗೆ ಬಂದು ಲ್ಯಾಪ್ಟಾಪ್, ಎಂಡಿ ಹೆಸರಿದ್ದ ಪೆನ್ ಡ್ರೈವ್ ಎಲ್ಲಾನು ತೆಗೆದುಕೊಂಡು ಹೋಗಿದೆ. ಇವಾಗ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್. ಇಬ್ಬರು ಅಧಿಕಾರಿಗಳನ್ನ ಅಮಾನತುಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಇದು? ಭಾವನಾ, ಇದು ಆಗಬೇಕಾಗಿತ್ತು. ಯಾಕಂದ್ರೆ ಈಗ ವಿಪಕ್ಷಗಳು ಸಚಿವರ ರಾಜೀನಾಮೆ ಕೇಳ್ತಾರಂತ ಸಂದರ್ಭದಲ್ಲಿ, ಅದು ಅಲ್ಲದೆ ಇಲ್ಲಿ ಅವ್ಯವಹಾರ ಆಗಿದೆ ಅನ್ನುವಂತ ಮಾಹಿತಿ ಸಚಿವರ ಗಮನಕ್ಕೆ ಬರದೆ ಎಂಡಿ ಅವರೇ ಅವರ ಹಂತದಲ್ಲಿ ಇದನ್ನು ಹ್ಯಾಂಡಲ್ ಮಾಡಕ್ಕೆ ಹೋಗಿದ್ದು ಕೂಡ ಕರ್ತವ್ಯ ಲೋಪ ಆಗಿತ್ತು. ಅಷ್ಟಾದ್ರೂ ನಿನ್ನೆ ಸುದ್ದಿಗೋಷ್ಠಿ ಮಾಡುವಾಗಲೂ ನಾಗೇಂದ್ರ ಅವರು ಅಮಾನತ್ನ ಬಗ್ಗೆ ಮಾಧ್ಯಮಗಳು ಹೆಚ್ಚು ಪ್ರಶ್ನೆಯನ್ನ ಕೇಳಿದ್ದಕ್ಕೆ ಬಹುಶಃ ಈ ಆದೇಶ ಆದಂಗಿದೆ. ಈ ಪ್ರಶ್ನೆನ ವಿಪಕ್ಷಗಳಾಗಿ ಮಾಧ್ಯಮದವರಾಗಿ ಎತ್ತಿದ್ರೆ ಈ ಆದೇಶ ಕೂಡ ಆಗ್ತಾ ಇರಲಿಲ್ಲ ಅನ್ಸುತ್ತೆ. ಸದ್ಯಕ್ಕೆ ಈಗ ಎಂಡಿ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಎಂಡಿ ಪದ್ಮನಾಭ ಅವರನ್ನು ಕೂಡ ಈಗ ಅಮಾನತು ಮಾಡಲಾಗಿದೆ. ಜೊತೆಗೆ ಅಲ್ಲಿನ ಲೆಕ್ಕಾಧಿಕಾರಿ ಪರಶುರಾಮ್, ಅಂದ್ರೆ ಡೆತ್ ನೋಟ್ ನಲ್ಲಿ ಬರೆದಿದ್ದಂತ ಈ ಇಬ್ಬರ ಹೆಸರುಗಳು ನಿಗಮಕ್ಕೆ ಸಂಬಂಧಪಡೋದು, ಇನ್ನೊಂದು ಬ್ಯಾಂಕಿಗೆ ಸಂಬಂಧಪಟ್ಟಂತಹ ಅಧಿಕಾರಿಯ ಹೆಸರು. ಸೊ ಯಾರು ಡೆತ್ ನೋಟ್ ನಲ್ಲಿ ಇಬ್ಬರ ಹೆಸರು ಏನು ಬರೆದಿದ್ರು ಆ ಇಬ್ಬರು ಅಧಿಕಾರಿಗಳನ್ನು ಈಗ ಅಮಾನತು ಮಾಡಿದ್ದಾರೆ. ಇನ್ನೊಂದು ಮುಖ್ಯಾಂಶ ಏನು ಅಂದ್ರೆ, ಬ್ಯಾಂಕ್ ನ ಅಧಿಕಾರಿಗಳ ಸಹಕಾರ ಕೂಡ ಇಲ್ಲದೆ ಇದೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ 6 ಜನ ಅಧಿಕಾರಿಗಳ ಮೇಲೆ ಎಫ್ಐಆರ್ ಅನ್ನು ಕೂಡ ಇಲಾಖೆ ವತಿಯಿಂದ ದೂರು ಕೊಟ್ಟು ಮಾಡಲಾಗಿದೆ. ಅದರಲ್ಲಿ 6 ಜನ ಬ್ಯಾಂಕ್ ನ ಎಂಡಿ ಮತ್ತು ಸಿಒ ಜೊತೆಗೆ ನಿರ್ದೇಶಕರು, ಅಷ್ಟು ಜನರ ಸೇರಿ ಅವ್ರ ಮೇಲೂ ಕೂಡ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ. ಯಾಕಂದ್ರೆ ಇದೊಂದು ಜನರ ತೆರಿಗೆ ದುಡ್ಡು, ಜನರ ಹಣವನ್ನ ಹೀಗೆ ಬೇಕಾಬಿಟ್ಟು ಬ್ಯಾಂಕ್ನವರು ಶಾಮೀಲಾಗಿ ಒಂದು ನಿಗಮದಿಂದ ತಮ್ಮ ಬ್ಯಾಂಕ್ ಅಕೌಂಟ್ಗಳಿಗೆ, ತಮ್ಮ ಬ್ಯಾಂಕ್ ನಲ್ಲಿ ಮಾಡಿದಂತಹ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡುವಂತ ವಿಚಾರಕ್ಕೆ ಕೈ ಹಾಕಿರುವಂತದ್ದು ಅಕ್ಷಮ್ಯ ಅಪರಾಧ. ಹಾಗಾಗಿ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಾಗಿತ್ತು. ಒಂದು, ಹಣ ವಾಪಸ್ ತರುವಂತ ಜವಾಬ್ದಾರಿ ಒಂದು ಕಡೆ ಆದ್ರೆ, ಇಂಥ ಕೃತ್ಯವನ್ನ ಎಸಗಿರುವಂತದ್ದು ಜನರ ತೆರಿಗೆ ಹಣ ಎಸ್ಟಿ ಫಲಾನುಭವಿಗಳಿಗೆ ಹೋಗ್ಬೇಕಾಗಿದ್ದಂತ ಹಣವನ್ನ ಲಪ್ಟಾಯಿಸೋದಕ್ಕೆ ಸಂಚು ರೂಪಿಸಿರುವಂತಹ ಆರೋಪದ ಹಿನ್ನೆಲೆಯಲ್ಲಿ ಅವ್ರ ಮೇಲೂ ಕೂಡ ಈಗ ಎಫ್ಐಆರ್ ದಾಖಲಾಗಿದೆ. ರೈಟ್ ಮಾರುತೇಶ್, ವಾಪಸ್ ಬರ್ತೀನಿ. ವಾಲ್ಮೀಕಿ ನಿಗಮದ 187 ಕೋಟಿ ಅವ್ಯವಹಾರ ಪ್ರಕರಣದ ತನಿಖೆಗೆ ಸಿಐಡಿ ಅಧಿಕಾರಿಗಳು ಇಳಿದಿದ್ದಾರೆ. ಶಿವಮೊಗ್ಗ, ಬೆಂಗಳೂರು ಎರಡೂ ಕಡೆ ಸಿಐಡಿ ತನಿಖೆ ನಡೆಸ್ತಾ ಇದ್ದು, ಬ್ಯಾಂಕ್ ಅಧಿಕಾರಿಗಳ ವಿರುದ್ಧವೂ ಎಫ್ಐಆರ್ ದಾಖಲಾಗಿದೆ. ಸರ್ಕಾರದ ಪೂರ್ವ ಅನುಮತಿ ಪಡೆದು ಎಫ್ಐಆರ್. ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದ್ದು 6 ಅಧಿಕಾರಿಗಳ ಮೇಲೆ ಎಫ್ಐಆರ್ ಆಗಿದೆ. ಯೂನಿಯನ್ ಬ್ಯಾಂಕ್ನ 6 ಅಧಿಕಾರಿಗಳ ವಿರುದ್ಧ ಪ್ರಕರಣ ದಾಖಲಾಗಿದೆ. ನಿಗಮದ 2 ಅಧಿಕಾರಿಗಳು ಅಮಾನತ್ತಾಗಿದ್ದಾರೆ.
ಪ್ರಕರಣದ ಬಗ್ಗೆ ನಿರಂತರವಾಗಿ ವಿರೋಧ ಪಕ್ಷಗಳು ಹಾಗೂ ಮಾಧ್ಯಮಗಳು ಕೇಳಿದ ನಂತರ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. 187 ಕೋಟಿ ಹಗರಣ, ಅದರಲ್ಲಿ ಒಬ್ಬ ವ್ಯಕ್ತಿ ತನ್ನ ಜೀವ ಕಳ್ಕೊಂಡಿದ್ದಾರೆ. ಮಾರುತೇಶ್ ಮತ್ತೊಂದು ಸಲ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಒಟ್ಟು ಒಂದು ದೊಡ್ಡ ಟೀಮ್ ಇಲ್ಲಿ ಕೆಲಸ ಮಾಡಿರೋದಂತೂ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಆದರೆ ಚಂದ್ರಶೇಖರ್ಗೆ ಇದ್ದಿದ್ದ ಕನ್ಫ್ಯೂಷನ್, ಆ ದುಡ್ಡು ಎಲ್ಲಿಗೆ ಹೋಯ್ತು, ಹೆಂಗ್ ಹೋಯ್ತು ಅನ್ನೋದು, ಅದ್ರ ಬಗ್ಗೆ ಸರ್ಕಾರ ಇಲ್ಲಿವರೆಗೆ ತನಿಖೆಯಿಂದ ತಿಳಿದು ಬಂದಿರೋ ಮಾಹಿತಿ ಏನು? ಸಿಐಡಿ ತನಿಖೆ ಯಾವ ಕಡೆ ಸಾಗ್ತಾ ಇದೆ? ಭಾವನಾ, ಈಗಿರುವಂತ ಪ್ರಾಥಮಿಕ ಮಾಹಿತಿ ಪ್ರಕಾರ ಈ ಹಣವನ್ನ ಲಪ್ಟಾಯಿಸೋದಕ್ಕೆ ಮಾಡಿರ್ತಕ್ಕಂಥದ್ದು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಆಗಾಗ್ಲೇ ಇನ್ನೊಂದು ಉಪಖಾತೆ ಏನದೆ ಅಂದ್ರೆ ಯೂನಿಯನ್ ಬ್ಯಾಂಕ್ ನಲ್ಲಿ ಇಲಾಖೆಯ FD ಅಕೌಂಟ್ ಏನಿತ್ತು, ಅದೇ FD ಅಕೌಂಟ್ ಅನ್ನ ಅಂದ್ರೆ ಅದೇ ಇಲಾಖೆಯ ಹೆಸರಿನಲ್ಲಿ ಉಪಖಾತೆಯನ್ನ ತೆಗೆದು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿರುವಂತದ್ದು. ಈಗಾಗಲೇ ಟ್ರಾನ್ಸ್ಫರ್ ಮಾಡಿರೋದ್ರ ಬಗ್ಗೆಯೂ ಕೂಡ ದಾಖಲೆಗಳ ಸಂಗ್ರಹ ಆಗಿದೆ. 3 ಬಾರಿ ಟ್ರಾನ್ಸ್ಫರ್ ಮಾಡಿರುವಂತದ್ದು ಕೂಡ ಖಚಿತಪಟ್ಟಿದೆ. ಈ ಟ್ರಾನ್ಸ್ಫರ್ ಮಾಡಿರುವಂತ ಉದ್ದೇಶ ಏನು ಹಾಗಿದ್ರೆ, ಒಂದು ಈ ಹಣವನ್ನ ಲಪ್ಟಾಯಿಸೋದಕ್ಕೆ ಮಾಡಿರ್ತಾರೆ, ಅಥವಾ ಈ ಹಣವನ್ನ ಒಂದು 4 ತಿಂಗಳು 6 ತಿಂಗಳ ಮಟ್ಟಿಗೆ ಇನ್ವೆಸ್ಟ್ ಮಾಡಿ ಅಂದ್ರೆ FD ಮಾಡಿಸಿ ಅದರಿಂದ ಬರುವಂತ ಬಡ್ಡಿ ಹಣವನ್ನಾದ್ರೂ ಲಪ್ಟಾಯಿಸೋದಕ್ಕೆ ಮಾಡಿರ್ತಾರೆ. ಆದ್ರೆ ಯಾವುದೇ ಆದ್ರೂ ಕೂಡ ಸರ್ಕಾರದ ಹಣ, ಸಾರ್ವಜನಿಕರ ಹಣವನ್ನ ಈ ರೀತಿಯಾಗಿ ಯಾವುದೇ ಅನುಮತಿ ಇಲ್ಲದೆ ಅಥವಾ ಸಚಿವರ ಗಮನಕ್ಕೆ ಬಾರದೆ, ಇಲಾಖೆಯ ಉನ್ನತ ಅಧಿಕಾರಿಗಳ ಗಮನಕ್ಕೆ ಬಾರದೆ, ಪ್ರಿನ್ಸಿಪಲ್ ಸೆಕ್ರೆಟರಿ ಗಮನಕ್ಕೆ ಬಾರದೆ ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದರಲ್ಲಿ ಅಪರಾಧ ನಡೆದಿದೆ ಅನ್ನುವಂಥದ್ದು. ಸೊ ಇಷ್ಟೆಲ್ಲ ಆದ್ರೂ ಕೂಡ ಸಚಿವರ ಗಮನಕ್ಕೆ ಬಂದಿಲ್ಲ. ಇನ್ನೊಂದು ಬಹಳ ಇಂಪಾರ್ಟೆಂಟ್ ಏನು ಅಂದ್ರೆ, ಇದು ಕೋಡ್ ಆಫ್ ಕಂಡಕ್ಟ್ ಇರೋದ್ರಿಂದ ಸಚಿವರುಗಳು ಅಂದ್ರೆ ಜನಪ್ರತಿನಿಧಿಗಳು, ಅಲ್ಲಿ ನಿಗಮದ ಅಧ್ಯಕ್ಷರು ಕೂಡ ಬಸವನಗೌಡ ದದ್ದಲ್ ಕೂಡ ಇದ್ದಾರೆ, ಶಾಸಕರು, ಅವ್ರ ಗಮನಕ್ಕೂ ಕೂಡ ಬಂದಿಲ್ಲ. ಅವರೆಲ್ಲರೂ ಕೂಡ ಚುನಾವಣಾ ಕೆಲಸದಲ್ಲಿದ್ರು, ಕೋಡ್ ಆಫ್ ಕಂಡಕ್ಟ್ ಬ್ಯುಸಿ ಇರ್ತಾರೆ. ಈ ಸಂದರ್ಭವನ್ನ ನೋಡ್ಕೊಂಡು ಮಾಡಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ MD ಅವರ ಪಾತ್ರ ಮತ್ತು ಅಲ್ಲಿನ ಲೆಕ್ಕಾಧಿಕಾರಿ ಪರಶುರಾಮ್ ಅವರ ಪಾತ್ರ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕಾಗತ್ತೆ. MD ಅವರು ಸಹಿ ಮಾಡಿದ್ರಾ ಇಲ್ವಾ? ಯಾಕಂದ್ರೆ MD ಅವರೇ ನಾನು ಸಹಿ ಮಾಡಿಲ್ಲ, ನನ್ನ ಸಹಿ ಫೋರ್ಜರಿ ಆಗಿದೆ ಅಂತ ಹೇಳಿ ಅವರು ಒಂದು ದೂರನ್ನ ಕೊಟ್ಟಿದ್ದಾರೆ. ಹೀಗಾಗಿ ಅದನ್ನು ಕೂಡ FSL ಗೆ ಕಳಿಸಲಾಗಿದೆ. ಮೇಲ್ನೋಟಕ್ಕೆ ಹಣ ಅಂತೂ ಸ್ಪಷ್ಟವಾಗಿ ಟ್ರಾನ್ಸ್ಫರ್ ಆಗಿರೋದ್ರ ಖಚಿತತೆ ಇತ್ತು. ಆ ಕಾರಣಕ್ಕಾಗಿ ಸರ್ಕಾರ ಇವ್ರ ಮೇಲೆ ಯಾಕೆ ಕ್ರಮ ತಗೊಳ್ಳಿಲ್ಲ ಅನ್ನುವಂತ ಪ್ರಶ್ನೆಯನ್ನ ವಿಪಕ್ಷಗಳು ಮಾಡ್ತಾ ಇತ್ತು. ನಾವು ಕೂಡ ಈ ಪ್ರಶ್ನೆಯನ್ನ ಎತ್ತಿದ್ವಿ. ಇಷ್ಟೆಲ್ಲ ಆದಾಗ್ಲೂ ಸಚಿವರ ಗಮನಕ್ಕೆ ಬರದೆ ಇಷ್ಟೊಂದು ದೊಡ್ಡ ಪ್ರಮಾಣದ ಹಣ ಹೇಗೆ ವರ್ಗಾವಣೆ ಮಾಡಿದ್ರು ಅನ್ನುವಂಥದ್ದು. ಇದರ ಜೊತೆಗೆ ಬ್ಯಾಂಕ್ ಅಧಿಕಾರಿಗಳ ಪಾತ್ರವನ್ನು ಕೂಡ ನಾವು ಈ ಹಂತದಲ್ಲಿ ತೆಗೆದು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರ ಮೇಲೂ ಕೂಡ ಕ್ರಮ ಆಗ್ಬೇಕಾಗಿದೆ. ಒಂದು ಸರ್ಕಾರದ ಹಣವನ್ನ ಲಪ್ಟಾಯಿಸೋದಕ್ಕೆ ಅವರು ಶಾಮೀಲಾಗಿರುವಂತದ್ದು, ಜೊತೆಗೆ ಅಲ್ಲಿ ಒಂದು ಉಪಖಾತೆ ತೆಗೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು ಹಣವನ್ನ ಅಂದ್ರೆ ಟ್ರಾನ್ಸ್ಫರ್ ಮಾಡ್ಕೊಳ್ಳುವಂತ ವಿಚಾರದಲ್ಲಿ ಅಂದ್ರೆ ಯಾವುದೇ ಇದ್ರೂ ಕೂಡ ಅದು ಮೆಸೇಜ್ ಬರುತ್ತೆ ಮೊಬೈಲ್ಗೆ. ಅಂದ್ರೆ ಯಾವ ಅಫಿಷಿಯಲ್ ಇಲಾಖೆಯ ನಂಬರ್ ಇರುತ್ತೋ ಆ ನಂಬರ್ಗೆ ಟ್ರಾನ್ಸ್ಫರ್ ಆದಂತ ಅಮೌಂಟ್ ಮೆಸೇಜ್ ಕೂಡ ಬರುತ್ತೆ. ಅದು ಬರದೇ ಇರುವಂತ ರೀತಿಯಲ್ಲೂ ಕೂಡ ನೋಡ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಬ್ಯಾಂಕ್ನವರ ಪಾತ್ರ ಕೂಡ ಇಲ್ಲಿ ಬಹಳ ಗಮನಾರ್ಹವಾಗಿ ಇದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿನೇ ಯೂನಿಯನ್ ಬ್ಯಾಂಕ್ ನ MD ಮತ್ತು CEO ಹಾಗೂ ಉಳಿದ 4 ಜನ ನಿರ್ದೇಶಕರು ಅವ್ರ ಮೇಲೂ ಕೂಡ ಈಗ FIR ಹಾಕಿ ಅವ್ರ ಮೇಲೆ FSL ರಿಪೋರ್ಟ್ ಬಂದ್ಮೇಲೆ ಇನ್ನೂ ಏನ್ ಕಠಿಣ ಕ್ರಮ ಆಗುತ್ತೆ ಅನ್ನೋದು ನೋಡ್ಬೇಕು. ಸದ್ಯಕ್ಕೆ FIR ಮಾಡಿಸಲಾಗಿದೆ, ಅವ್ರ ಮೇಲೂ ಕೂಡ FIR ದಾಖಲಾಗಿದೆ. ಈಗ ಅಧಿಕಾರಿಗಳು ಇನ್ನಷ್ಟು ದಾಖಲೆಗಳ ಸಂಗ್ರಹವನ್ನ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಶಿವಮೊಗ್ಗಕ್ಕೂ ಕೂಡ CID ತಂಡ ಭೇಟಿ ಕೊಟ್ಟಿತ್ತು. ಅಲ್ಲಿ ಅವರ ಮನೆಗೂ ವಿಸಿಟ್ ಮಾಡಿ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತ ಪ್ರಯತ್ನವನ್ನು ಮಾಡಿದ್ದಾರೆ. ನಿಗಮಕ್ಕೂ ಹೋಗಿ ಅಲ್ಲಿ ದಾಖಲೆಗಳ ಸಂಗ್ರಹ ನಡೆದಿದೆ. ಸೊ ಹಾಗಾಗಿ ಇಲ್ಲಿ ಈ ಹಗರಣ ನಡೆದಿದೆ ಅನ್ನೋದು ಬಹಳ ಸ್ಪಷ್ಟ. ಆದ್ರೆ ಯಾವ ಕಾರಣಕ್ಕಾಗಿ ಈ ರೀತಿ ಮಾಡಿರುವಂತ ವಿಧಾನ ಹೇಗಿತ್ತು ಅನ್ನೋದ್ರ ಬಗ್ಗೆ ವಿವರವಾಗಿ ಸರ್ಕಾರಕ್ಕೆ CID ತನಿಖಾ ವರದಿಯನ್ನು ಕೂಡ ಸಲ್ಲಿಸೋದಿದೆ. ಭಾವನಾ, ಧನ್ಯವಾದ ಮಾರುತೇಶ್ ನೀವೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.